ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಕ್ಷಿತಾ. ನಿನಿಮೋಲ್ ಚಾನಲ್ಗೆ ಸ್ವಾಗತ. ನಿಮ್ಮ ಮನೆಯಲ್ಲೂ ಪುಟ್ಟ ಮಗು ಇದೆಯಾ? ಮಗುವಿಗೆ ದಿನ ಮಸಾಜ್ ಮಾಡಿ ಸ್ನಾನ ಮಾಡಿಸೋದು ಅಂದ್ರೆ ಬರೀ ಎಣ್ಣೆ ಹಚ್ಚಿ ನೀರು ಹಾಕೋದಷ್ಟೇ ಅಲ್ಲ, ಅದು ಮಗುವಿನ ಮಾನಸಿಕ ಹಾಗೂ ಶಾರೀರಿಕ ಬೆಳವಣಿಗೆಗೆ ಅತ್ಯಂತ ಮುಖ್ಯ. ಆದರೆ ಮಗುವಿನ ಸೂಕ್ಷ್ಮ ಚರ್ಮಕ್ಕೆ ಯಾವ ಎಣ್ಣೆ ಬೆಸ್ಟ್? ಮಸಾಜ್ ಮಾಡುವಾಗ ಮಾಡಬಾರದ ಆ 3 ದೊಡ್ಡ ತಪ್ಪುಗಳು ಯಾವುವು? ಮತ್ತೆ ಮಗುವಿಗೆ ಗ್ಯಾಸ್ ಆಗದಂತೆ ಮಸಾಜ್ ಮಾಡುವುದು ಹೇಗೆ? ಇವತ್ತಿನ ವಿಡಿಯೋದಲ್ಲಿ ನ್ಯೂಬೋರ್ನ್ ಇಂದ 1 ವರ್ಷದ ಮಗುವಿನ ಮಸಾಜ್ ಮತ್ತು ಸ್ನಾನದ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಗೈಡ್ ಅನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಮೊದಲನೇದಾಗಿ, ಮಗುವಿಗೆ ದಿನವೂ 10 ರಿಂದ 15 ನಿಮಿಷ ಮಸಾಜ್ ಮಾಡೋದ್ರಿಂದ ಏನೆಲ್ಲ ಲಾಭಗಳಿವೆ ಗೊತ್ತಾ? ಒಂದನೆಯದು ಆರಾಮದಾಯಕ ನಿದ್ರೆ. ಮಸಾಜ್ ಮಗುವಿನ ಮೈಕೈ ನೋವು ಕಡಿಮೆ ಮಾಡಿ ದೀರ್ಘ ಮತ್ತು ನೆಮ್ಮದಿಯ ನಿದ್ರೆಗೆ ಸಹಾಯ ಮಾಡುತ್ತೆ. ಹಾಗೆ ಎರಡನೆಯದು ಮೆದುಳಿನ ಬೆಳವಣಿಗೆ. ನರಮಂಡಲ ಪ್ರಚೋದನೆಗೊಂಡು ಮಗುವಿನ ಬ್ರೈನ್ ಪವರ್ ಹೆಚ್ಚುತ್ತೆ. ಮೂರನೆಯದು ಹೊಟ್ಟೆ ನೋವು ಮತ್ತು ಗ್ಯಾಸ್ನಿಂದ ಮುಕ್ತಿ. ಸರಿಯಾದ ಹೊಟ್ಟೆಯ ಮಸಾಜ್ನಿಂದ ಮಗುವಿಗೆ ಕೋಲಿಕ್ ಹಾಗೂ ಮಲಬದ್ಧತೆ ಸಮಸ್ಯೆ ದೂರವಾಗುತ್ತದೆ. ನಾಲ್ಕನೆಯದು ರೋಗ ನಿರೋಧಕ ಶಕ್ತಿ. ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚಿ ಇಮ್ಯುನಿಟಿ ಗಟ್ಟಿಯಾಗುತ್ತದೆ. ಹಾಗೆ ಐದನೆಯದು ತಾಯಿ ಮಗುವಿನ ಬಾಂಧವ್ಯ. ಸೊ ನಿಮ್ಮ ಪ್ರೀತಿಯ ಸ್ಪರ್ಶದಿಂದ ಮಗುವಿಗೆ ಸೆಕ್ಯೂರ್ಡ್ ಅನ್ಸುತ್ತೆ. ಮತ್ತೆ ಮಸಾಜ್ಗೆ ಯಾವ ಎಣ್ಣೆ ಬೆಸ್ಟ್? ಮೊದಲನೇದು ತೆಂಗಿನ ಎಣ್ಣೆ. ಇದು ತುಂಬಾ ಲೈಟ್ ಆಗಿರುತ್ತೆ, ಬೇಗ ಚರ್ಮಕ್ಕೆ ಹಿಂಗುತ್ತೆ, ಎಲ್ಲಾ ಕಾಲಕ್ಕೂ ಸೂಕ್ತ. ಎರಡನೆಯದು ಬಾದಾಮಿ ಎಣ್ಣೆ. ಸೊ ವಿಟಮಿನ್ ಇ ಸಮೃದ್ಧವಾಗಿದೆ, ಚರ್ಮದ ಬಣ್ಣ ಹಾಗೂ ನಯವನ್ನ ಹೆಚ್ಚಿಸುತ್ತೆ. ಮೂರನೆಯದು ಆಲಿವ್ ಆಯಿಲ್. ಸೊ ಮಗುವಿನ ಚರ್ಮ ಡ್ರೈ ಆಗಿದ್ದರೆ ಸಾಫ್ಟ್ ಮಾಡಲು ಇದು ಬೆಸ್ಟ್. ನಾಲ್ಕನೆಯದು ಸಾಸಿವೆ ಎಣ್ಣೆ. ಚಳಿಗಾಲದಲ್ಲಿ ಮಗುವಿನ ದೇಹ ಬೆಚ್ಚಗಿಡಲು ಹಾಗೂ ಮೂಳೆ ಬಲಪಡಿಸಲು ಒಳ್ಳೆಯದು. ಮತ್ತೆ ಐದನೆಯದು ಸೂರ್ಯಕಾಂತಿ ಎಣ್ಣೆ. ಇದು ಚರ್ಮದ ತೇವಾಂಶ ಕಾಯ್ದುಕೊಳ್ಳಲು ಸಹಾಯವನ್ನ ಮಾಡುತ್ತೆ. ನೆನಪಿಡಿ, ಯಾವುದೇ ಎಣ್ಣೆ ಬಳಸುವ ಮುನ್ನ ಮಗುವಿನ ಕೈಗೆ ಸ್ವಲ್ಪ ಹಚ್ಚಿ ಪ್ಯಾಚ್ ಟೆಸ್ಟ್ ಮಾಡುವುದು ಮರೆಯಬೇಡಿ. ಈಗ ಮಸಾಜ್ ಹೇಗೆ ಮಾಡುವುದು ಅಂತ ನೋಡೋಣ. ಮೊದಲು ಕಾಲುಗಳು, ತೊಡೆಯಿಂದ ಹಿಡಿದು ಪಾದದ ಬೆರಳುಗಳವರೆಗೆ ಹಗುರವಾಗಿ ಮಸಾಜ್ ಮಾಡಿ. ನಂತರ ಕೈಗಳು, ಹೆಗಲ ಭಾಗದಿಂದ ಹಿಡಿದು ಪುಟ್ಟ ಅಂಗೈನವರೆಗೆ ಸಾಫ್ಟ್ ಆಗಿ ಉಜ್ಜಿ. ಹಾಗೆ ಈಗ ಎದೆ ಮತ್ತು ಹೊಟ್ಟೆಯ ಭಾಗ, ಎದೆಯ ಮೇಲೆ ಹಾಗೂ ಹೊಟ್ಟೆಯ ಮೇಲೆ ಕ್ಲಾಕ್ ವೈಸ್ ವೃತ್ತಾಕಾರವಾಗಿ ಹಗುರವಾಗಿ ಮಸಾಜ್ ಮಾಡಿ. ನಂತರ ಬೆನ್ನು, ಮಗುವನ್ನು ಹೊಟ್ಟೆಯ ಮೇಲೆ ಮಲಗಿಸಿ ಬೆನ್ನಿನ ಮೂಳೆಯ ಇರುಪಕ್ಕಗಳಲ್ಲಿ ಮೆಲ್ಲಗೆ ಮಸಾಜ್ ಮಾಡಿ. ಕೊನೆಯಲ್ಲಿ ಮುಖ, ಹಣೆಗೆ, ಕೆನ್ನೆಗೆ ಮತ್ತು ಗಲ್ಲದ ಭಾಗಕ್ಕೆ ಹಗುರವಾಗಿ ಬೆರಳುಗಳನ್ನು ಚಲಿಸಿ. ನೆನಪಿಡಿ, ಮಸಾಜ್ ಸಮಯ 10 ರಿಂದ 15 ನಿಮಿಷ ಮೀರಬಾರದು. ಯಾವ ಸಂದರ್ಭಗಳಲ್ಲಿ ಮಗುವಿಗೆ ಮಸಾಜ್ ಮಾಡಬಾರ್ದು? ಸೊ ಮಗುವಿಗೆ ಜ್ವರ ಅಥವಾ ಶೀತವಿದ್ದಾಗ ಮಸಾಜ್ ಮಾಡಬೇಡಿ. ಚರ್ಮದ ಇನ್ಫೆಕ್ಷನ್ಸ್, ರ್ಯಾಷಸ್ ಅಥವಾ ಅಲರ್ಜಿ ಇದ್ದಾಗ ಎಣ್ಣೆನ ಹಚ್ಚಬೇಡಿ. ಹಾಗೆ ವ್ಯಾಕ್ಸಿನೇಷನ್ ಅಂದ್ರೆ ಇಂಜೆಕ್ಷನ್ ಹಾಕ್ಸಿದ ತಕ್ಷಣ ಮಸಾಜ್ ಮಾಡಬಾರ್ದು. ಮತ್ತೆ ಹಾಲು ಕುಡಿಸಿದ ತಕ್ಷಣ ಮಸಾಜ್ ಮಾಡಬೇಡಿ. ಕನಿಷ್ಠ 1 ಗಂಟೆ ಗ್ಯಾಪ್ ಇರಬೇಕಾಗುತ್ತೆ. ನಂತರ ಮಸಾಜ್ ಆದ 20 ನಿಮಿಷಗಳ ನಂತರ ಸ್ನಾನ ಮಾಡಿಸಿ. ಸೊ ಮೊದಲನೇದಾಗಿ ನೀರಿನ ತಾಪಮಾನ, ನೀರು ತುಂಬಾ ಬಿಸಿಯಾಗಿರಬಾರ್ದು, ಉಗುರು ಬೆಚ್ಚಗಿರ್ಲಿ. ನಿಮ್ಮ ಮೊಣಕೈ ಮುಟ್ಟಿ ತಾಪಮಾನ ಚೆಕ್ ಮಾಡಬೇಕಾಗುತ್ತೆ. ಎರಡನೆಯದು ಸ್ನಾನದ ಕ್ರಮ. ಮೊದಲು ಮಗುವಿನ ಕಾಲುಗಳು ಮತ್ತು ಮೈಗೆ ನೀರು ಹಾಕಿ, ತಲೆಗೆ ನೀರು ಕೊನೆಯಲ್ಲಿ ಹಾಕಿ. ಇದರಿಂದ ಮಗು ಹೆದರೋದಿಲ್ಲ. ಮೂರನೇದು ಸೋಪ್, ರಾಸಾಯನಿಕವಿಲ್ಲದ ಬೇಬಿ ಸೋಪ್ ಅಥವಾ ಕಡಲೆ ಹಿಟ್ಟು ಬಳಸಿ. ನಾಲ್ಕನೇದು ಸ್ನಾನವಾದ ತಕ್ಷಣ ಮೆತ್ತನೆಯ ಕಾಟನ್ ಟವಲ್ನಿಂದ ಮೈಯನ್ನ ಒರೆಸಿ. ಚರ್ಮವನ್ನ ಗಟ್ಟಿಯಾಗಿ ಉಜ್ಬೇಡಿ. ನೋಡಿದ್ರಲ್ಲ, ಮಗುವಿನ ಮಸಾಜ್ ಮತ್ತೆ ಸ್ನಾನದ ಸರಿಯಾದ ವಿಧಾನ ಇದು. ಈ ಚಿಕ್ಕ ಚಿಕ್ಕ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡ್ರೆ ನಿಮ್ಮ ಮಗು ಸದಾ ಆರೋಗ್ಯವಾಗಿ ಖುಷಿಯಾಗಿ ಇರುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ತಕ್ಷಣ ಲೈಕ್ ಮಾಡಿ, ಹೊಸ ತಾಯಂದಿರಿಗೆ ಶೇರ್ ಮಾಡಿ. ನಿಮ್ಮ ಮಗುವಿಗೆ ನೀವು ಯಾವ ಎಣ್ಣೆ ಬಳಸ್ತೀರಾ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಇನ್ನಷ್ಟು ಬೇಬಿ ಕೇರ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.